ನಾಚಿಕೆ ಆಗಲ್ವೇನ್ರಿ ಇವರಿಗೆ? ನಿಜಕ್ಕೂ ನಾಚಿಕೆ ಅನ್ನೋದು ಆಗೋದಿಲ್ವಾ? ವಿಧಾನಸೌಧವನ್ನ ಅಪವಿತ್ರ ಮಾಡ್ತಾರಲ್ರಿ. ಮುನಿರತ್ನ ಹೇಳ್ತಾರೆ, ರಮೇಶ್ ಜಾರಕಿಹೊಳಿನಾಯ್ತು, ಪ್ರಜ್ವಲ್ ರೇವಣ್ಣಂದಾಯ್ತು, ನಂದಾಯ್ತು, ಈಗ ಬೇರೆ ಸಚಿವರು ಅಂತೇಳಿ. ಇವರಿಗೆ ನಾಚಿಕೆ ಅನ್ನೋದೇ ಇಲ್ವಾ? ಮಾನ ಮರ್ಯಾದೆ ಅನ್ನೋದಿಲ್ವಾ ಇವರಿಗೆ? ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತಹ ವಿಧಾನಸೌಧವನ್ನ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡ್ರು? ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು 48 ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಆ 48 ಸರಿಸುಮಾರು 48, ಇನ್ನು ಜಾಸ್ತಿ ಇರ್ಬೋದು ಅಥವಾ ಇನ್ನು ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡಗಳದ್ದು ಮತ್ತೆ ಇತರೆ ನಾಯಕರುಗಳದ್ದು ಅದರಲ್ಲಿ ಇದಾವೆ ಇರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ. ಈ ಪಾರ್ಟಿ ಆ ಪಾರ್ಟಿ ಅಂತ ಏನಿಲ್ಲ. ಬಜೆಟ್ ಅಧಿವೇಶನ ಅಂತಂದ್ರೆ ಜನರ ತೆರಿಗೆ ಹಣದಿಂದ ಜನರಿಗೆ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ತೆರಿಗೆ ಹಣವನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ ರೀತಿಯಲ್ಲಿ ಚರ್ಚೆ ಮಾಡಬೇಕಾದಂತಹ ಸಮಯದಲ್ಲಿ ಇವತ್ತು ಹನಿ ಟ್ರಾಪ್ ಅಂತೇಳಿ ಮೂರೂ ಪಕ್ಷಗಳು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದವರು ಧ್ವನಿಗೂಡಿ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಸಚಿವ ಹೇಳ್ತಾರೆ, ನನ್ನ ಮತ್ತು ನನ್ನ ಮಗನ ಮೇಲೆ ಹನಿ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ. ಮತ್ತೊಬ್ರು ಹೇಳ್ತಾನೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ನೇರವಾಗಿ ಹೇಳ್ತಾರೆ. ಇವರು ಒಬ್ಬರಿಗೂ ಕಚ್ಚೆಗಟ್ಟಿ ಇಲ್ಲ ಅಂತಂದವರಿಗೆ ಯಾತಕ್ಕೋಸ್ಕರವಾಗಿ ರಾಜಕೀಯದಲ್ಲಿ ಬಂದು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಮೇಲೆ ಆರೋಪ ಮಾಡ್ತಾ ಇರುವಂತಹ ಮುನಿರತ್ನ ಇವತ್ತು ಏನು ರಮೇಶ್ ಜಾರಕಿಹೊಳಿ ಇವತ್ತೇನು ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತನಾಡ್ತಾರಲ್ಲ. ರಮೇಶ್ ಜಾರಕಿಹೊಳಿ ಅವರೇನು ಸಣ್ಣ ಹುಡುಗರ, ಮುಗ್ಧರ, ಅಮಾಯಕರ? ಡೆಲ್ಲಿ ಅನ್ಕೊಂಡು ಡೆಲ್ಲಿ ವಿಚಾರಗಳನ್ನೆಲ್ಲ ತೋರಿಸ್ಕೊಂಡು ಬಟಾ ಬೈಲಾದ್ರಲ್ಲ ಅವರು. ಸಣ್ಣವರೇನ್ರಿ ಅವರು? ಪ್ರಜ್ವಲ್ ರೇವಣ್ಣನ ಕೇಸು ಇಡೀ ಜಗತ್ತಿನಲ್ಲಿ ಯಾರು ಮಾಡದೇ ಇರುವಂತ ಒಂದು ಸ್ಕ್ಯಾಂಡಲ್ ಆಗಿ ಇವತ್ತು ಜೈಲಿನಲ್ಲಿದ್ದಾನಲ್ಲ. ಸಾವಿರಾರು ವಿಡಿಯೋಗಳು, ನೂರಾರು ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿದ್ರಲ್ಲ. ಇದನ್ನೇ ಯಾರೇ ಮಾಡಿದ್ದು? ನಾಚಿಕೆ ಆಗಲ್ವೇನ್ರಿ? ಇದೇ ಮುನಿರತ್ನ ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ವ್ಯಕ್ತಿಗೆ ನನ್ನ ಮನೆಯ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕರೆದಂತಹ ಆಡಿಯೋ ಆಗಿ ಇವತ್ತು ಕೇಸ್ ಆಗಿಲ್ವೇನ್ರಿ? ಅದು ಹನಿ ಟ್ರಾಪ್ಗಳ ವಿಚಾರ ಆಗಿಲ್ವೇನ್ರಿ? ಇವತ್ತು ಕುಟುಂಬ ಅಂತಾನೆ, ಇವತ್ತು ಮನೆ ಅಂತಾನೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗ್ತಾ ಇದಾರಲ್ಲ ಇವರು. ಇಡೀ ವಿಧಾನಸೌಧವನ್ನ ಅಪವಿತ್ರಗೊಳಿಸ್ಕೊಂಡು ಇವತ್ತು ಮಾತನಾಡ್ತಾ ಇರುವಂತದ್ದೇನು ಹನಿ ಟ್ರಾಪ್ ಆಗಿದೆಯಂತೆ. ಎಲ್ಲರೂ ಒಮ್ಮತದಿಂದ ಮಾತಾಡ್ತಾ ಇದ್ದಾರೆ. 45 ಜನರ ಮೇಲೆ ಆಗಿದೆಯಂತೆ. ಅಂದ್ರೆ ಇವರು ಯಾರು ಶುದ್ಧರಲ್ಲ ಅಂತ ಆಯ್ತು. ಇವರು ಅಶುದ್ಧರಾಗಿ ಇವರು ಏನು ಮಾಡಬಾರದ ಕೆಲಸಗಳನ್ನ ಮಾಡಿಬಿಟ್ಟು ಇವತ್ತು ವಿಧಾನಸಭೆಯಲ್ಲಿ ಪರಮ ಪವಿತ್ರವಾದಂತಹ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇವರು ಜನರ ಸೇವೆ ಮಾಡ್ತೀನಿ ಅಂತೇಳಿ ಜನರ ಪರವಾಗಿ ಮಾತನಾಡ್ತಾ ಇದ್ದಾರಲ್ಲ. ನಾಚಿಕೆ ಆಗ್ಬೇಕು ಇವರಿಗೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಹನಿ ಟ್ರಾಪ್ ವಿಚಾರವನ್ನ ತೆಗೆದುಕೊಂಡು ಪರ ವಿರೋಧ ಮಾಡದೆ ಎಲ್ಲ ಒಮ್ಮತದಿಂದ ಮಾತಾಡ್ತಾ ಇದ್ದಾರಲ್ಲ. ಅಂದ್ರೆ ಇವರ ವೀಕ್ನೆಸ್ ತಿಳ್ಕೊಂಡು ಇವರು ಹನಿ ಟ್ರಾಪ್ ಮಾಡ್ತಾ ಇದ್ದಾರೆ. ನಿಮ್ಮ ಕಚ್ಚೆ ಗಟ್ಟಿ ಇದ್ದರೆ ಬೇರೆಯವ್ರು ಯಾಕ್ರಿ ಬರ್ತಾರೆ? ನೀವು ಗಟ್ಟಿ ಇದ್ರೆ ಬೇರೆಯವ್ರು ಯಾಕ್ರಿ ನಿಮ್ಮನ್ನು ಕಡ್ಡ ಕೆಡಿಸ್ಕೊಳ್ತಾರೆ? ಹಿಂದೆ ಯಾವ್ದೊಬ್ಬ ಕಳಕಪ್ಪ ಬಂಡಿಯ ಆ ಒಂದು ಮತ್ತಾರ ಇನ್ನೊಬ್ಬ ವಿಚಾರ, ಉತ್ತರ ಕರ್ನಾಟಕದವ್ರದೊಂದಷ್ಟು ಎಲ್ಲವೂ ಆಗೋಯ್ತಲ್ರಿ. HY ಮೇಟಿ ಅವ್ರ ಕತೆ ಎಲ್ಲವೂ ನೋಡಿ ಆಯ್ತಲ್ಲ. ರಮೇಶ್ ಜಾರಕಿಹೊಳಿ ಹೋದ್ ಇಡೀ ಜಗತ್ತು ನೋಡಿ ಆಯ್ತಲ್ಲ. ಪ್ರಜ್ವಲ್ ರೇವಣ್ಣನ ವಿಚಾರ ಇಡೀ ವಿಶ್ವ ನೋಡಿ ಆಯ್ತಲ್ಲ. ತಲೆ ಇಲ್ವೇನ್ರಿ ಜನರಿಗೆ? ನಾಚಿಕೆ ಆಗಲ್ವೇನ್ರಿ ರಾಜಕಾರಣಿಗಳಿಗೆ? ಜನರ ತೆರಿಗೆ ಹಣದಿಂದ ಇವರು ಭತ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಇವರ ಭತ್ಯೆಗಳನ್ನ ಡಬಲ್ ಮಾಡ್ಕೊಳ್ತಾರೆ, ತ್ರಿಬಲ್ ಮಾಡ್ಕೊಳ್ತಾರೆ, 100% ಮಾಡ್ಕೊಳ್ತಾರೆ. ಸಾವಿರಾರು ಕೋಟಿ ರೂಪಾಯಿನ ಲೂಟಿ ಹೊಡಿತಾರೆ. ಇದರ ಮಧ್ಯೆ ಇಂತಹ ಕಚಡ ಕೆಲಸ ಮಾಡಿಕೊಂಡು ಪರಮ ಪವಿತ್ರವಾದಂತಹ ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತಾರೆ. ಮಾಧ್ಯಮಗಳ ಮುಂದೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತನಾಡ್ತಾರೆ. ಒಬ್ಬ ಮುನಿರತ್ನ ಬಂದು ಇವತ್ತು ರೋಷಾವೇಶದಲ್ಲಿ ಮಾತನಾಡ್ತಾ ಇದ್ದಾನೆ. ಅದು ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ವಿಚಾರ ಯಾರ್ದು? ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಇವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂತವ್ರು ಯಾರು? ರಮೇಶ್ ಜಾರಕಿಹೊಳಿ. ಕದ್ದು ಮುಚ್ಚಿ ಆಗಿತ್ತ ಇವು? ಪ್ರಜ್ವಲ್ ರೇವಣ್ಣದ ಕದ್ದು ಮುಚ್ಚಿ ಆಗಿತ್ತೇನ್ರಿ? ನಾಚಿಕೆ ಆಗಲ್ವೇನ್ರಿ ಇವರಿಗೆ?
ಇವರೆಲ್ಲ ಒಂದು ಸಂಘ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ಲ. ಇವರು ಸಂಘ ಮಾಡಿಕೊಂಡು ಆ ಸಂಘದ ಮೂಲಕ ಹೋರಾಟ ಮಾಡಬೇಕಲ್ಲ. ಇವರು ಅನೈತಿಕ ಚಟುವಟಿಕೆಗಳು, ಆಪರೇಷನ್ ಕಮಲಗಳು, ಅನೈತಿಕ ಚಟುವಟಿಕೆಗಳು, ಹನಿ ಟ್ರಾಪ್ಗಳು, ಒಬ್ಬರ ಮೇಲೊಬ್ರು ಮತ್ತೊಬ್ಬರ ಮೇಲೆ ಮತ್ತೊಬ್ರು. ಏನ್ ಮಾತಾಡ್ತಾ ಇದ್ದೀರಿ? ಜನರ ತೆರಿಗೆ ಹಣದಿಂದ ನೀವು ಸೇವಕರಾಕೊಂಡು ಜನಪ್ರತಿನಿಧಿಗಳಾಕೊಂಡು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಜನರ ಅಭಿವೃದ್ಧಿ ಬಗ್ಗೆ ಮಾತನಾಡ್ರಯ್ಯ ಅಂತಂದ್ರೆ ನಮ್ಮ ಅವರ ಕಚ್ಚೆಗಳ ಬಗ್ಗೆ, ಅವರ ಕಚ್ಚೆ ಗಟ್ಟಿ ಇಲ್ದಿರೋದ್ರ ಬಗ್ಗೆ, ಹನಿ ಟ್ರಾಪ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ನಾಚಿಕೆ ಆಗಲ್ವಾ? ಯಾವ್ದಾದ್ರೂ ಒಂದು ಮಾಧ್ಯಮಗಳು ಇದ್ರ ಬಗ್ಗೆ ಚಿಮಾರಿ ಹಾಕಿದವ? ಹಾಕೋದಿಲ್ಲ. ಅವರಿಗೆ ಬಣ್ಣ ಬಣ್ಣವಾಗಿ ರಸವತ್ತಾಗಿ ಹನಿ ಟ್ರಾಪ್ ಬಗ್ಗೆ ಸ್ಟೋರಿಗಳು ಮಾಡೋದನ್ನೇ ಹೆಚ್ಚಾಯ್ತೆ ಹೊರತು ಅವ್ರಿಗೇನಾದ್ರೂ ನಿಜವಾಗೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಈ ಮಾಧ್ಯಮಗಳು ಯಾವತ್ತು ಧ್ವನಿ ಕಳ್ಕೊಂಡು ರಾಜಕಾರಣಿಗಳ ಮುಖವಾಣಿಗಳು ಹಾಕೊಂಡು ರಾಜಕಾರಣಿಗಳನ್ನ ಓಲೈಸೋದಕ್ಕೆ ಪ್ರಾರಂಭ ಮಾಡಿದ್ವೋ ಅವತ್ತು ಈ ರಾಜಕಾರಣಿಗಳಿಗೆ ಗೊತ್ತು, ಜನಪ್ರತಿನಿಧಿಗಳಿಗೆ ಗೊತ್ತು, ನಾವೇನು ಮಾಡಿದ್ರು ಏನಾಗಲ್ಲ, ಜನರಿಗೆ ಶಾರ್ಟ್ ಮೆಮೊರಿ ಅಂತೇಳಿ. ಜನರಿಗೆ ಶಾರ್ಟ್ ಮೆಮೊರಿ, ಮರ್ತು ಬಿಡ್ತಾರೆ. ನೋಡಿ, ಒಬ್ಬ ಮುನಿರತ್ನಂದು ಕೇಸ್ ಆಗಿ ಹೆಚ್ಚು ದಿವಸ ಆಗಿಲ್ಲ. ಮುನಿರತ್ನರ ಕೇಸ್ ಆಗಿ ಹೆಚ್ಚು ದಿವಸ ಆಗಿಲ್ಲ, ಒಂದು 6 ತಿಂಗಳು. 6 ತಿಂಗಳ ನಂತರ 6 ತಿಂಗಳಲ್ಲಿ ಮರೆತು ಬಿಟ್ಟು ಆ ವ್ಯಕ್ತಿ ಬೇಲ್ ತಗೊಂಡು ಹೊರಗಡೆ ಬಂದ್ಮೇಲೆ ಶಿಸ್ತಿನ ಪಕ್ಷ ಆಗಿರುವಂತಹ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಡ್ತಾರೆ. ಇವತ್ತು ವಿಧಾನಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಮುನಿರತ್ನ ಹೇಳಿದ್ದಕ್ಕೂ ಹೌದು 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 ಅಂತ ಹೇಳ್ತಾರೆ. ಅಂದ್ರೆ ಇವರು ಮಾತನಾಡಿರುವಂತಹ ವಿಚಾರ ಸುಳ್ಳ? ಒಟ್ಟಿನಲ್ಲಿ ಈ ಜನರನ್ನ ಮೂರ್ಖರನ್ನಾಗಿ ಮಾಡಿ ಇಡೀ ಭಾರತ ದೇಶದಲ್ಲಿ ಏನು ಒಳ್ಳೆಯ ರಾಜಕಾರಣವನ್ನ ಕಂಡಂತಹ ಕರ್ನಾಟಕವನ್ನ ಆಳಿದಂತವರು, ಕರ್ನಾಟಕದಲ್ಲಿ ಒಳ್ಳೆಯ ರಾಜಕಾರಣ ಇತ್ತು ಇರೋದ್ರಲ್ಲಿ ಅವರು ಸಹ ಶುದ್ಧ ಹಸ್ತರು ಅಂತ ಹೇಳೋದಿಲ್ಲ. ಹಿಂದೆ ಗುಂಡೂರಾವ್ ಅವರಿರ್ಬೋದು, ರಾಮಕೃಷ್ಣ ಹೆಗಡೆ ಅವರಿರ್ಬೋದು, ಎಲ್ಲರೂ ಸಹ ಒಂದಕ್ಕಲ್ಲ ಒಂದು ಲಿಂಕ್ ಇದ್ದೇ ಇದೆ. ಎಲ್ಲರೂ ಸಹ ಅಡ್ಡದಾರಿಲಿ ಹೋಗಿದ್ರು ಅಂತ ಇದ್ದಾರೆ. ಆದರೆ ಇರೋದ್ರಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಹೆಸರಿದ್ದು ಕರ್ನಾಟಕ ರಾಜಕಾರಣಕ್ಕೆ. ಇವತ್ತು ಅದನ್ನು ಮಣ್ಣು ಪಾಲು ಮಾಡ್ತಾ ಇದ್ದಾರಲ್ಲ ಇವರು. ನಾಚಿಕೆ ಆಗ್ಬೇಕು ಇವರಿಗೆ, ಅಸಹ್ಯ ಆಗ್ಬೇಕು ಇವರಿಗೆ. ಯಾವ ವಿಚಾರವನ್ನ ಎಲ್ಲಿ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಯಾರ ಮೇಲೆ ದ್ವೇಷಕ್ಕೆ, ಯಾರ ಮೇಲೆ ಮಾಡೋದಕ್ಕೆ ಹನಿ ಟ್ರಾಪ್ಗಳನ್ನ ಬಳಸ್ಕೊಂಡು ಜನರ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಅಸಹ್ಯ ಆಗ್ತಾ ಇದ್ದಾರೆ. ಇಡೀ ರಾಜಕೀಯ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಯಾರು ಸಹ ಜನರು ಇದರ ಬಗ್ಗೆ ಚೀಮಾರಿ ಹಾಕೋರಿಲ್ಲಲ್ಲ, ಯಾರು ಪ್ರಶ್ನೆ ಮಾಡೋರಿಲ್ಲಲ್ಲ. ಅದರಿಂದಾಗಿ ಇವತ್ತು ಈ ಲೆವೆಲ್ಗೆ ಹೋಗ್ತಾ ಇದೆ. ಪ್ರಶ್ನೆ ಮಾಡ್ಬೇಕ್ರಿ, ಸಿಕ್ಕದಾಗ ಚೀಮಾರಿ ಹಾಕ್ಬೇಕ್ರಿ. ಚೀಮಾರಿ ಹಾಕಿದಾಗ ಮಾತ್ರ ಇವರು ಬದಲಾವಣೆ ಆಗ್ತಾರೆ. ಇವರು ಓಟಿಗೋಸ್ಕರವಾಗಿ 1000-2000 ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದಾವೆ, BBMP ಚುನಾವಣೆ ಬರ್ತಾ ಇದೆ. ನಮ್ಮ ಮತದಾರರಿಗೆ ಏನ್ ಗೊತ್ತೇ, ಈ ಪಕ್ಷದವ್ನು ಎಷ್ಟು ಕೊಡ್ತಾನೆ, ಆ ಪಕ್ಷದವ್ನು ಎಷ್ಟು ಕೊಡ್ತಾನೆ, ಇವನೇನ್ ಕೊಡ್ತಾನೆ, ಅವನೇನ್ ಕೊಡ್ತಾನೆ ಗಿಫ್ಟ್, ಇದನ್ನ ಮಾಡ್ಕೊಳ್ಬೇಕು ಅಂತ ಹೊರತು ನಿಮ್ಮ ತೆರಿಗೆ ಹಣದಿಂದ ಇವರು ಲೂಟಿ ಹೊಡ್ಕೊಂಡು ನಿಮ್ಮನ್ನೇ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನಿಮಗೆ ಗೊತ್ತೇ ಇಲ್ಲ. ನಿಮ್ಮ ಮನೆಯ ಖಜಾನೆಯನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತೇ ಇಲ್ಲ. ಚೀಮಾರಿ ಹಾಕ್ಬೇಕಲ್ಲ, ಹಾಕೋದೇನ್ರಿ ಇವರು? ಅಸಹ್ಯ ಆಗುತ್ತೆ. ನಿನ್ನೆ ಆ ಚರ್ಚೆಗಳನ್ನ ನೋಡಿದಾಗ ಅನ್ಸಿದ್ದು, ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ದು ಇದಕ್ಕೇನಾ? ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು, ವಿಶ್ವವಿಖ್ಯಾತ ವಿಧಾನಸೌಧವನ್ನು ಕಟ್ಟಿದ್ದು ಇದಕ್ಕೋಸ್ಕರವಾಗಿ, ಇಂತಹ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕ? ಏನು ಪಕ್ಷಾತೀತವಾಗಿ ಇವರು ಹನಿ ಟ್ರಾಪ್ಗಳ ಬಗ್ಗೆ ಮಾತನಾಡ್ತಾರೆ. ಪಕ್ಷಾತೀತವಾಗಿ ಇವರು ಜನಸೇವಕರು, ಇವರು ಜನರ ಹಿತವನ್ನ ಕಾಪಾಡುವಂತವರು. ಒಬ್ರಾದ್ರೂ ಇಡೀ ದೇಶದ ಬಗ್ಗೆ, ಇಡೀ ರಾಜ್ಯದ ಬಗ್ಗೆ ಯಾವನಾದ್ರೂ ಈ ದೇಶವನ್ನ, ರಾಜ್ಯ ಇವತ್ತು ಸಾಲದಲ್ಲಿ ಮುಳುಗಿ ಹೋಗ್ತಾ ಇದೆ, ದೇಶ ಸಾಲದಲ್ಲಿ ಮುಳುಗಿ ಹೋಗ್ತಾ ಇದೆ, ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಗೂಳೆ ಹೋಗ್ತಾ ಇದ್ದಾರೆ, ನೀರಿಗೆ ಹಾಹಾಕಾರ ಇದೆ, ಎಲ್ಲ ಇದೆ. ಇವರು ಮಾಡ್ತಾ ಇರುವಂತ ಕಚಡ ಕೆಲಸ ಏನು? ಹನಿ ಟ್ರ್ಯಾಪ್. ಸ್ನೇಹಿತರೆ, ಈ ದೇಶದ ಪ್ರಜೆಗಳಾಗಿ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಇಂತಹ ಕಚಡ ಕೆಲಸಗಳು ನಡೀತಾನೆ ಇರುತ್ತೆ. ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾವೆ. ಎಲ್ಲಿ ಹೋದ್ರಪ್ಪ ನೀವೆಲ್ಲಾನು? 2 ದಿನ ಹನಿ ಟ್ರಾಪ್ ಸ್ಟೋರಿ ಹಾಕ್ತೀರಿ, ಹನಿ ಟ್ರಾಪ್ ವೈಭವೀಕರಿಸ್ತೀರಿ, ಹನಿ ಟ್ರಾಪ್ ಬಗ್ಗೆ ಮಾತನಾಡ್ತೀರಿ, ವ್ಯೂಸ್ ಬರುತ್ತೆ, ಸ್ಟೋರಿ ಮಾಡ್ಕೊಳ್ತೀರಿ, ದುಡ್ಡು ಬರುತ್ತೆ ಅಷ್ಟೇ. ನಿಮಗೂ ಅವ್ರಿಗೂ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ.
ಮಾಧ್ಯಮಗಳವರು ಇವತ್ತು ಸರಿಯಾಗಿ ಚಾಟಿ ಬೀಸಿದ್ರೆ ಬಹಳಷ್ಟು ಜನ ಹೇಳ್ತಾರೆ ಮಾಧ್ಯಮಗಳು ಇವತ್ತೇನು ಸ್ಯಾಟಲೈಟ್ ಚಾನಲ್ ಇದಾವಲ್ಲ ಅಲ್ಲಿಯೂ ಸಹ ಇಂತಹ ಪ್ರಕರಣಗಳು ಬಹಳ ಇದಾವೆ. ಟ್ರೈನಿಂಗ್ ಕೊಡ್ತೀವಿ ಅಂತ ಕರ್ಕೊಂಡು ಬಂದಿಂತವ್ರಿಗೆ ಬಹಳ ಜನಕ್ಕೆ ಮೋಸ ಮಾಡಿದಾರಂತೆ. ಅಲ್ಲಿದ್ದಂಥವರಿಗೆ ಏನೋ ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಹಳ ಜನ ಹೆಣ್ಣು ಮಕ್ಕಳಿಗೆ ಅಲ್ಲೂ ಮೋಸ ಮಾಡಿದಾರಂತೆ. ಹಿಂದೆ ಒಬ್ರು ಹಿರಿಯ ಸಂಪಾದಕರಾಗಿದ್ದಂಥವ್ರು ಅವರು ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾರೆ, ಹಿಂದೆ ಒಂದು 8-10 ವರ್ಷದ ಹಿಂದೆ ಒಂದು ಪ್ರತಿಷ್ಠಿತ ಚಾನೆಲ್ ನಲ್ಲಿ ಲೈಂಗಿಕ ಹಗರಣ ಆಗಿರುವಂತಹ ವಿಡಿಯೋ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಆ ಚಾನೆಲ್ ಅನ್ನ ಬಿಟ್ಟಂತ ಒಬ್ಬ ಹಿರಿಯ ಸಂಪಾದಕರು ಬರ್ಕೊಳ್ತಾರೆ, ಅದಲ್ಲೇ ಮುಚ್ಚೋಯ್ತು. ಈ ತರ ಬಹಳಷ್ಟು ಕೇಸುಗಳಿದಾವೆ, ಬಹಳಷ್ಟು ವಿಚಾರಗಳಿದಾವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.